ಫರ್ನಿಚರ್ ಘಟಕ ನೋಡ್ತಿದ್ದೀರಲ್ಲ, ಇದು ಜನರ ಪ್ರಾಣವನ್ನೇ ಹಿಂಡುತ್ತಿದೆ. ಯಾಕಂದ್ರೆ ಈ ಘಟಕದಿಂದ ಹೊರಸೂಸುವ ತ್ಯಾಜ್ಯ ಹೊಗೆಯಿಂದ ಆಗುತ್ತಿರುವ ವಾಯು ಮಾಲಿನ್ಯ ಜನರ ಆರೋಗ್ಯಕ್ಕೆ ಕುತ್ತಾಗ್ತಾ ಇದೆ. ಜನರಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇರುವ ಈ ಘಟಕಕ್ಕೆ ಪರವಾನಗಿ ಇದೆಯಾ? ಅದು ಕೂಡ ಇಲ್ಲ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ವಿರುಪಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 4ನೇ ಮೈಲ್ ಕ್ಯಾಂಪ್ನಲ್ಲಿ ಈ ಪರವಾನಗಿ ಇಲ್ಲದ ಶ್ರೀ ಮಹಾನಂದ ಫರ್ನಿಚರ್ ಘಟಕವನ್ನು ನಡೆಸಲಾಗ್ತಾ ಇದೆ. ಈ ಘಟಕಕ್ಕೆ 1 ವರ್ಷ ಅನುಮತಿ ನೀಡಲಾಗಿತ್ತು. ಆದ್ರೆ ಅದು ಕಳೆದ ಮಾರ್ಚ್ ತಿಂಗಳಿಗೆ ಕೊನೆಯಾಗಿದೆ. ಆದ್ರೂ ಕೂಡ ಅಂಗಡಿ ಮಾಲೀಕರು ಪರವಾನಗಿ ನವೀಕರಿಸದೆ ನಿಯಮಬಾಹಿರವಾಗಿ ಉತ್ಪಾದನಾ ಚಟುವಟಿಕೆಗಳನ್ನ ಮುಂದುವರೆಸಿದ್ದಾರೆ. ತ್ಯಾಜ್ಯದಿಂದ ಸಂಕಟ. ಈ ಘಟಕದಿಂದ ಹೊರಬರುತ್ತಿದ್ದ ತ್ಯಾಜ್ಯ ಮತ್ತು ವಾಯು ಮಾಲಿನ್ಯದಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಿರುವ ಬಗ್ಗೆ ಸ್ಥಳೀಯರು ದೂರನ್ನ ನೀಡಿದ್ರು. ಸ್ಥಳ ಪರಿಶೀಲನೆಯನ್ನ ನಡೆಸಿದಾಗ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕರಣ 66ರ ಉಲ್ಲಂಘನೆಯಾಗಿರುವುದು ದೃಢಪಟ್ಟಿದೆ. ಪಂಚಾಯಿತಿಯಿಂದ ಜಾರಿ ಮಾಡಲಾಗಿದ್ದ ನೋಟಿಸ್ಗಳನ್ನ ಸ್ವೀಕರಿಸಲು ನಿರಾಕರಿಸಿದ್ದ ಘಟಕದ ಮಾಲೀಕರು ಅಂತಿಮವಾಗಿ ತಮ್ಮ ಬಳಿ ಅಧಿಕೃತ ಪರವಾನಗಿ ಇಲ್ಲದಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಈ ಹಿನ್ನೆಲೆ ವಿರುಪಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಘಟಕದ ಉತ್ಪಾದನೆಯನ್ನ ತಕ್ಷಣವೇ ಸ್ಥಗಿತಗೊಳಿಸುವಂತೆ ಆದೇಶವನ್ನ ನೀಡಿದ್ದಾರೆ.